ಇನ್ನು ಮಂಡ್ಯದಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಯ ದೌರ್ಜನ್ಯ ಆರೋಪ ಕೇಳಿ ಬರ್ತಾ ಇದೆ. ಮಂಡ್ಯದಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿ ದೌರ್ಜನ್ಯ ಆರೋಪ ಕೇಳಿ ಬರ್ತಿರುವಂತದ್ದು. ಶ್ರೀರಂಗಪಟ್ಟಣ ತಾಲೂಕಿನ ಹಂಪಾಪುರ ಗ್ರಾಮದ ಜನರು ಹೈರಾಣಾಗಿದ್ದಾರೆ. ಗ್ರಾಮದ ಸರ್ಕಾರಿ ಜಾಗ ಸೇರಿ ದಲಿತರಿಗಿದ್ದಂತಹ ಸ್ಮಶಾನ ಜಾಗವನ್ನ ಕೂಡ ಈತ ಒತ್ತುವರಿ ಮಾಡಿಕೊಂಡಿದ್ದು, ಜಮೀನು ಸುತ್ತ ಹಾಕಿದ್ದಂತಹ ತಡೆಗೋಡೆಯನ್ನ ಒಡೆದು ಇದೀಗ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರಿ ಜಾಗ ವಾಪಸ್ಸು ಪಡೆಯುವಂತೆ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇನ್ನು ಪ್ರತಿಭಟನೆ ನಡೆಸಿದ್ರೂ ಕೂಡ ಅಧಿಕಾರಿಗಳು ಡೋಂಟ್ ಕೇರ್ ಅಂತ ಇದ್ದಾರೆ. ಇದರಿಂದಾಗಿ ಜನರು ಕಿಡಿಕಾರ್ತಾ ಇದ್ದಾರೆ. ಜಮೀನನ್ನು ಒತ್ತುವರಿ ಮಾಡ್ಕೊಂಡು ತೊಂದರೆ ಕೊಡ್ತಿರೋದು ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿ ಗಂಟ ಹೋರಾಟ, ಎಲ್ಲಿ ಗಂಟ ಹೋರಾಟ, ಅಯ್ಯಯ್ಯ ಪ್ರೊಡಕ್ಷನ್ ಮಾಡ್ಬಿಡಿ, ಮಾಮೂಲಿ ಬೇಕೇ ಬೇಕು ಬಿಡಿ. ಮಸಾಣ ಬೇಕು ಅಂದ್ರೆ ಬೇಕು, ಅಧ್ಯಕ್ಷರು ಕಾರ್ಯ ಅಧ್ಯಕ್ಷರುಗಳು ಜಾಗ ಬೇಕು, ಬೇಕೇ ಬೇಕು. ನಮ್ಮ ಜಮೀನನ್ನು ಒತ್ತುವರಿ ಮಾಡ್ಕೊಂಡು ತೊಂದರೆ ಕೊಡ್ತಾರೆ ಅಧಿಕಾರಿಗಳಿಗೆ. ನಮ್ಮ ಜಮೀನನ್ನು ಒತ್ತುವರಿ ಮಾಡ್ಕೊಂಡಿರಂತ ಇವಾಗ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಇನ್ನು ಮಂಡ್ಯದಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿ ಗ್ರಾಮದ ಜನರಿಗೆ ಕಿರುಕುಳವನ್ನ ಕೊಡ್ತಿದ್ದಾರೆ. ಗ್ರಾಮದ ಸರ್ಕಾರಿ ಜಾಗ ಸೇರಿ ದಲಿತರಿಗಿದ್ದಂತಹ ಸ್ಮಶಾನ ಜಾಗವನ್ನ ಕೂಡ ಒತ್ತುವರಿ ಮಾಡಿಕೊಂಡಿದ್ದಾರೆ. ಯಾಕೆ ಇಷ್ಟೆಲ್ಲ ಆದ್ರೂ ಕೂಡ ಅಧಿಕಾರಿಗಳು ಯಾವುದೇ ಕ್ರಮವನ್ನ ಕೈಗೊಂಡಿಲ್ವಾ? ಎಸ್ ದೀಪ್ತಿ, ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನ ಹಂಪಾಪುರ ಗ್ರಾಮದಲ್ಲಿ ಏನು ರಿಯಲ್ ಎಸ್ಟೇಟ್ ಉದ್ಯಮಿಯೋರ್ವ ಅಲ್ಲಿನ ಗ್ರಾಮಸ್ಥರು ಸೇರಿದಂತೆ ರೈತರಿಗೆ ಕಿರುಕುಳವನ್ನು ಕೊಡುವ ಮೂಲಕ ಎಲ್ಲೋ ಒಂದು ಕಡೆ ತನ್ನ ರಿಯಲ್ ಎಸ್ಟೇಟ್ ನ ಪ್ರಭಾವದಿಂದ ಅಲ್ಲಿನ ಜನರ ಮೇಲೆ ಪ್ರಭಾವವನ್ನು ಬೀರಿ ಅಲ್ಲಿನ ಭೂಮಿಯನ್ನ ಕಬಳಿಕೆ ಮಾಡ್ತಿರುವಂತಹ ಘಟನೆ ನಡೀತಾ ಇದೆ. ಏನು ಆ ಗ್ರಾಮದಲ್ಲಿ ಇರುವಂತಹ ದಲಿತರ ಸ್ಮಶಾನ ಜಾಗ ಏನಿತ್ತು, ಸುಮಾರು 7 ಕುಂಟೆ ಜಾಗ, ಅದನ್ನು ಸೇರಿದಂತೆ ಸರ್ಕಾರಿ ಜಾಗ 1.5 ಎಕರೆ ಸರ್ಕಾರಿ ಜಾಗವನ್ನು ಕೂಡ ಈಗ ಆತ ಒತ್ತುವರಿ ಮಾಡಿಕೊಂಡು ಸುತ್ತಮುತ್ತಲ ಪಕ್ಕದಲ್ಲಿದ್ದಂತ ಏನು ತಾನು ತೆಗೆದುಕೊಂಡು ಏನ್ ಲೇಔಟ್ ಮಾಡ್ತಾ ಇದ್ದಾನೆ ಆ ಒಂದು ಜಾಗದ ಪಕ್ಕದಿಂದ ರೈತರಿಗೂ ಕೂಡ ಈಗ ಕಿರುಕುಳನ್ನ ಕೊಡ್ತಾ ಇದ್ದಾನೆ. ಯಾಕೆಂದ್ರೆ ಆ ರೈತರು ಕೂಡ ತನಗೆ ಭೂಮಿಯನ್ನ ಕೊಟ್ಬಿಡ್ಲಿ, ತಾನು ಇನ್ನೂ ದೊಡ್ಡದಾಗಿ ತನ್ನ ಒಂದು ರಿಯಲ್ ಎಸ್ಟೇಟ್ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ಬೇಕು ಅಂತ ಹೇಳಿ ಈಗ ಆತ ಏನು ತನ್ನ ಜಮೀನ ಏನು ತನ್ನ ಲೇಔಟ್ ನ ಸುತ್ತಲೂ ಕೂಡ ಕಾಂಪೌಂಡ್ ಅನ್ನ ಹಾಕಿ ಆ ಮೂಲಕ ರೈತರಿಗೆ ಆ ದಾರಿಯಲ್ಲಿ ಹೋಗ್ಲಿಕ್ಕೆ ಅನುಕೂಲ ಮಾಡಿಕೊಡದೇ ಇರೋ ರೀತಿಯಲ್ಲಿ ದೌರ್ಜನ್ಯವನ್ನು ಕೊಡ್ತಿದ್ದ. ಜೊತೆಗೆ ದಲಿತರ ಸ್ಮಶಾನವನ್ನು ಕೂಡ ಈತ ಒತ್ತುವರಿ ಮಾಡಿಕೊಂಡಿದ್ರಿಂದ ದಲಿತರು ಕೂಡ ಈಗ ಏನು ತಾವು ತಮ್ಮ ಗ್ರಾಮದಲ್ಲಿ ಸತ್ತಂತ ಗ್ರಾಮಸ್ಥರ ಒಂದು ಅಂತ್ಯಕ್ರಿಯೆಗೂ ಕೂಡ ಜಾಗ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇದರಿಂದ ರೊಚ್ಚಿಗಿದಂತ ಅಲ್ಲಿನ ಗ್ರಾಮಸ್ಥರು ಏನೀಗ ಆ ಒಂದು ತಡೆಗೋಡೆಯನ್ನು ಕೂಡ ಹೊಡೆದು ಹಾಕಿ ಸ್ಥಳದಲ್ಲಿ ಈಗ ಸ್ಮಶಾನದ ಜಾಗ ಅಂತ ಹೇಳಿ ಬೋರ್ಡ್ ಅನ್ನು ನೆಟ್ಟಿದ್ದಾರೆ. ಏನೀತ ಉದ್ಯಮಿ ಇದ್ದಾನೆ, ಈತ ಬೆಂಗಳೂರಿನಲ್ಲಿರುವಂತಹ ಉದ್ಯಮಿ ಆಗಿದ್ದು ಭಾರಿ ಒಂದು ಪ್ರಭಾವವನ್ನು ಹೊಂದಿದ್ದಾನೆ. ಈತ ಮೊಕ್ತಾರ್ ಅಹಮದ್ ಅಂತ ಹೇಳಿ ಅಲ್ಲಿ ಏನು ಆ ಒಂದು ಸುತ್ತಮುತ್ತಲು ಇರುವಂತಹ ಜಾಗವನ್ನೆಲ್ಲ ರೈತರಿಂದ ಖರೀದಿ ಮಾಡಿ ತನ್ನ ಲೇಔಟ್ ಅನ್ನ ಮಾಡ್ಲಿಕ್ಕೆ ಮುಂದಾಗಿದ್ದಾನೆ. ಈ ಮೂಲಕ ಎಲ್ಲೋ ಒಂದು ಕಡೆ ರೈತರನ್ನ ತನ್ನ ಹಣದ ಮೂಲಕ ಕೊಂಡುಕೊಳ್ಳುವ ಯತ್ನವನ್ನ ಮಾಡ್ತಾ ಅಲ್ಲಿನ ರೈತರ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾರೆ. ಯಾರು ಜಮೀನನ್ನ ಕೊಡೋದಿಲ್ಲ ಅವರ ಮೇಲೆ ರೀತಿಯಾಗಿ ಕಿರುಕುಳವನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಕೂಡ ಅಲ್ಲಿನ ರೈತರು ಸೇರಿದಂತೆ ಸಾರ್ವಜನಿಕರು ಕೂಡ ಶ್ರೀರಂಗಪಟ್ಟಣ ತಹಸೀಲ್ದಾರ್ ಸೇರಿದಂತೆ ಹಲವು ಜಿಲ್ಲಾಡಳಿತ ಸೇರಿದಂತೆ ಹಲವು ಅಧಿಕಾರಿಗಳು ಜನಪ್ರತಿನಿಧಿ ಗಮನಕ್ಕೂ ಕೂಡ ಈ ವಿಷಯವನ್ನು ತಂದ್ರು ಕೂಡ ಎಲ್ಲರೂ ಕೂಡ ಈತನ ಒಂದು ಹಣದ ಪ್ರಭಾವಕ್ಕೆ ಒಳಗಾಗಿ ಆತನ ವಿರುದ್ಧ ಯಾವುದೇ ಕ್ರಮವನ್ನು ಕೈಗೊಳ್ಳದಿರೋದ್ರ ಹಿನ್ನೆಲೆಯಲ್ಲಿ ಈಗ ಗ್ರಾಮಸ್ಥರು ಕೂಡ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಒಂದು ಸಮಸ್ಯೆಯನ್ನ ಬಗೆಹರಿಸಿಲ್ಲ ಅಂತ ಹೇಳಿದ್ರೆ ನಾವು ಉಗ್ರ ಹೋರಾಟವನ್ನ ಜಿಲ್ಲಾಡಳಿತ ಸೇರಿದಂತೆ ತಾಲೂಕು ಆಡಳಿತ ಮುಂಭಾಗ ಮಾಡಬೇಕಾಗುತ್ತೆ ಎಚ್ಚರಿಕೆಯನ್ನ ಕೂಡ ಕೊಡ್ತಿರುವಂತದ್ದು. ದೀಪ್ತಿ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಗ್ರಾಮದ ಸರ್ಕಾರಿ ಜಾಗ ಸೇರಿ ದಲಿತರಿಗಿದ್ದಂತಹ ಸ್ಮಶಾನ ಜಾಗ ಕೂಡ ಈತ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಇನ್ನು ಜಮೀನು ಸುತ್ತ ಹಾಕಿದ್ದಂತಹ ತಡೆಗೋಡೆಯನ್ನ ಒಡೆದು ಇದೀಗ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಪ್ರತಿಭಟನೆ ನಡೆಸಿದ್ರು ಕೂಡ ಅಧಿಕಾರಿಗಳು ಇದರ ಬಗ್ಗೆ ಯಾವುದೇ ರೀತಿಯಂತಹ ಕ್ರಮಗಳನ್ನ ಕೈಗೊಂಡಿಲ್ಲ. ಇದರಿಂದಾಗಿ ಜನರು ಕಿಡಿಕಾರ್ತಾ ಇದ್ದಾರೆ. ಬೇಕೇ ಬೇಕು, ಮಸಾಣ ಬೇಕು ಅಂದ್ರೆ ಬೇಕು, ಅಧ್ಯಕ್ಷರು ಕಾರ್ಯ ಅಧ್ಯಕ್ಷರುಗಳು ಜಾಗ ಬೇಕು, ಬೇಕೇ ಬೇಕು. ಪರಿಶಿಷ್ಟ ಜಾತಿ ಜನಾಂಗದವರು ನಮಗಿಂದ ಇಲ್ಲಿ ಹಿಂದಿನ ಕಾಲದಿಂದ ರಸ್ತೆ ಇತ್ತು, ಇಲ್ಲಿ ಕೊಳಲೆಲ್ಲ ನೀರೆಲ್ಲ ಬಂದು ಮುಳುಗೋರು. ಮತ್ತು ನಾವು ಮೇನಾಗಿ ಏನಂದರೆ ಇಲ್ಲಿ ನಾವು 300 ಜನ ಇದ್ದೀವಿ. ನಮಗೆ ಸ್ಮಶಾನ ಇಲ್ಲಿ ಬಿಟ್ಟರೆ ಇನ್ನೆಲ್ಲೂ ಇಲ್ಲ. ಸರ್ಕಾರದಿಂದ ನಮಗೆ ಮಂಜೂರಾಗಿದೆ, RTC ಕೂತಿದೆ, 7 ಕುಂಟೆ ಅಂತ ಮೆನ್ಷನ್ ಮಾಡಿದ್ದಾರೆ. ಎಲ್ಲ ಇದು ಅವರು ರಸ್ತೆಗೆ ದಲ್ಲಾಳಿಗಳು ಅವಳಿಗಳೆಲ್ಲ ಜಾಸ್ತಿಯಾಗಿ ಇಲ್ಲಿ ಸಾವುಕಾರ ಎಲ್ಲೋ ಬೆಂಗಳೂರಲ್ಲಿ ಇದವನ್ನೆಲ್ಲ ಕರ್ಕೊಂಡ್ಬಂದು ಊರಿಗೆಲ್ಲ ಜಾಗ ಕೊಡಿಸಿ ತೊಂದರೆ ಕೊಟ್ಟಿರೋ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ.
ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.